ನನ್ನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ KD ಸಿನಿಮಾನ ನೋಡೋದಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಸರ್. 100% ಇವಾಗ ನಾವು ಹೋಗಿ ಥಿಯೇಟ್ರಲ್ಲಿ ನೋಡ್ತೀವಿ ಅಥವಾ ನಾವು ಮಲ್ಟಿಪ್ಲೆಕ್ಸಲ್ಲಿ ಹೋಗಿ ನೋಡ್ತೀವಿ ಅಂದರೆ ಕೈ ತುಂಬ ದುಡ್ಡು ಹಿಡ್ಕೊಂಡೇ ಹೋಗಬೇಕು ಸಾಮಾನ್ಯ ವರ್ಗದವರು. ಆದರೂ ಕೂಡ ಇಲ್ಲ ನಾವು KD ನೋಡ್ತೀವಿ ಅಂತ ಕಾಯ್ತಾ ಇದ್ದೀವಿ ಸರ್. ಈಗ ನನಗೆ ಮನೋರಂಜನೆ ಇದರಲ್ಲಿ ಸಿಗುತ್ತೆ, ನಾನು ಆರಾಮಾಗಿ ಇಲ್ಲೇ ನೋಡ್ಕೊಬೋದು. ಆದರೂ ನಾನು KD ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ನೋಡಿ ಥಿಯೇಟ್ರಿಗೆ ಹೋಗಿ ನೋಡಿ ಹೊರಗೆ ಬಂದಾಗ ಎಷ್ಟು ಖುಷಿಯಾಗಿ ಕೂತ್ಕೋತೀನಿ ಸರ್. ಅಲ್ಲ ಮೇಡಮ್, ನೀವು ನೋಡಿ 5 ಸೆಂಟಿಮೀಟರ್ ಕಣ್ಣಲ್ಲಿ ನೀರು ಅಳ್ತೀವಿ ಅನ್ನೋದು ಇನ್ಫಾರ್ಮೇಷನ್ ಸಿಕ್ತು. ನಾವು 100% ಹತ್ಕೊಂಡು ಬರ್ತೀವಿ ಹೊರಗಡೆ ಅನ್ನೋದು ನಮ್ಗೆ ನೋಡಿದವ್ರು ಹೇಳಿದ್ರು. ಸೊ ಆದರೂ ಕೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ಹೇಳೋದಾದ್ರೆ. ನಾನೀಗ ಆಡಿಯನ್ಸ್ ಆಗಿ ಕೇಳ್ತಾ ಇದ್ದೀನಿ, ನಾನು ಹೋಗ್ತೀನಿ ಗುರು, ನಾನು ಸಿನಿಮಾ ನೋಡ್ತೀನಿ, ಹೋಗಿ ಬಂದರೆ ನಾನು ಎಷ್ಟು ಖುಷಿ ಆಗಿರ್ತೀನಿ ಅನ್ನೋದು ನನ್ನ ಪ್ರಶ್ನೆ. ಇನ್ನೊಂದು ಸರಿ ಹೋಗಿ ಸಿನಿಮಾ ನೋಡ್ತೀರ, ಸೂಪರ್. ರಿಪೀಟೆಡ್ ಆಡಿಯನ್ಸ್ ಇರ್ತಾರೆ ಅನ್ನೋದು ಒಂದು ಸ್ಟ್ರಾಂಗ್ ಬಿಲೀಫ್. ನಮ್ಮ ಲೈಕ್ ಯಾರಿಗೂ ಗೊತ್ತಾಗಲ್ಲ ಆಡಿಯನ್ಸ್ ಪಲ್ಸ್, ಬಟ್ ಒಂದು ಬಿಲೀಫ್ ಅನ್ನೋದು ಒಂದಿರುತ್ತೆ, ಒಂದು ನಂಬಿಕೆ. ಇದು ಖಂಡಿತ ಇನ್ನೊಂದು ಸರಿ ನೋಡ್ತಾರೆ ಈ ಸಿನಿಮಾನ, ಆ ನಂಬಿಕೆ ಇದೆ. ಓಕೆ, ಸೀಟ್ ಅಂಚಲ್ಲಿ ಕೂರಿಸುತ್ತೆ. ನೀವೇನು ಹೇಳ್ತೀರಾ? ನಾನು ಆಡಿಯನ್ಸಾಗಿ ಕಾಯ್ತಾ ಇದ್ದೀನಿ. ನಾನು ಫುಲ್ ಸಿನಿಮಾ ಫುಲ್ ಫ್ಲೆಡ್ಜಲ್ಲಿ ಆ್ಯಸ್ ಆಡಿಯನ್ಸ್ ಕಾಯ್ತಾ ಇದ್ದೀನಿ. ಬಟ್ ಡಬ್ಬಿಂಗಲ್ಲಿ ನೋಡಿದ್ದು, ಅಲ್ಲಿ ಇಲ್ಲಿ ಸ್ವಲ್ಪ ನೋಡಿದ್ದು, ಡೆಫಿನೆಟ್ಲಿ ಇಟ್ಸ್ ವೆರಿ ವೆರಿ ಎಂಟರ್ಟೈನಿಂಗ್. ನಿಮ್ಮ 2 hours 20 minutes ವರ್ತ್ ಇಟ್ ಅಂತ ಅನಿಸುತ್ತೆ. ಓಕೆ, ನೀವು ಹೀರೋ ಆಗಿ ಸರ್ ನೀವೊಂದು ಮಾತು ಹೇಳಿದ್ರೆ, ನಾನು ಹೀರೋ ಅಲ್ಲ ಈ ಸಿನಿಮಾದು, ನಮ್ಮ ಡೈರೆಕ್ಟರ್ ಹೀರೋ ಅಂತ ಒಂದು ಮಾತು ಹೇಳ್ತೀರಾ ಸರ್. ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಅದು ಕಂಪ್ಲೀಟೇ ಆಗಲ್ಲ. ಯಾಕಂದರೆ ಎಲ್ಲರನ್ನ ಡೈರೆಕ್ಟರ್ ಜಾಬ್ ತುಂಬ ಕಷ್ಟ. ಎಲ್ಲರನ್ನ ಹ್ಯಾಂಡ್ಲು ಮಾಡಿ ಅವರನ್ನು ಈಗ ಸ್ಟಾರ್ಗಳೆಲ್ಲ ಬಂದಾಗ ಅವ್ರನ್ನೆಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡಿ ಇದನ್ನು ಮಾಡಿ ಇದು ಮಾಡಿಸಿ ಅಂತೆಲ್ಲ ಹೇಳೋದು ತುಂಬ ಕಷ್ಟ ಇರುತ್ತೆ. ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ ಸರ್? ಮೇಡಮ್, ಅವರು ಡೈರೆಕ್ಟರ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಟೋಟ್ಯಾಲಿಟಿ ನೋಡ್ತಾರೆ. ಅಂದರೆ ಎಂಟೈರ್, ಈಗ ನಿಮ್ಮ ಹತ್ರ ಮೊಬೈಲ್ ಇದೆ, ನಾನು ಅದನ್ನೇ ಹೇಳ್ಬೇಕು, ನಿಮ್ಮ ಹತ್ರ ಮೊಬೈಲ್ ಇದೆ, ನೀವು ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿದ ತಕ್ಷಣ ಒಂದು ಸೆಲ್ಫಿ ತೊಗೊತೀರ, ಕರೆಕ್ಟಾ? ಹೌದು. ಸೆಲ್ಫಿ ತೆಗೆದಿದ ತಕ್ಷಣ ನೆಕ್ಸ್ಟ್ ಮೂವ್ ನಿಮ್ದು ಏನಿರುತ್ತೆ ಅಂದರೆ, ಕೊಡು ಫೋನ್ ಕೊಡು ಅಂದ್ಬಿಟ್ಟು ನಿಮ್ಮನ್ನ ಮಾತ್ರ ನೀವು ಝೂಮ್ ಮಾಡ್ಕೊಂಡು ನೋಡ್ಕೊತೀರ. ಇಲ್ಲ 1 more ನಾನು ಎಕ್ಸ್ಪ್ರೆಷನ್ ಸರಿ ಇಲ್ಲ, ಅಥವಾ ಕಣ್ಮುಚ್ಬಿಟ್ಟಿದ್ದೀನಿ, ಪಕ್ಕದವ್ರು ಹೇಳ್ತಾ ಇರ್ತಾರೆ, ನಾನು ಚೆನ್ನಾಗಿದ್ದೀನಿ ಇರಲಿ ಬಿಡೆ ಅಂತ ಇರ್ತಾರೆ. ಇಲ್ಲ ನಾನು ಕಣ್ಮುಚ್ಬಿಟ್ಟಿದ್ದೀನಿ, ಅಪ್ಲೋಡ್ ಮಾಡೋಕ್ಕಲ್ಲೇ 1 more. ನೀವು ನಿಮ್ಮದು ಮಾತ್ರ ನೋಡಿದ್ರಿ, ಆದರೆ ಡೈರೆಕ್ಟರ್ ಆಗಲ್ಲ, ಎಂಟೈರ್ ಟೋಟ್ಯಾಲಿಟಿ. ಇವ್ರು ಕಣ್ಣು ಮುಚ್ಚಿಬಿಟ್ಟಿದ್ರೆ ಓಕೆ, ಬ್ಯಾಕ್ಗ್ರೌಂಡ್ ಏನು, ಓಕೆ ಇದಕ್ಕೆ ಸ್ಕ್ರೀನ್ ಪ್ಲೇಗೆ ಇದು ಈ ಎಕ್ಸ್ಪ್ರೆಷನ್ ಕರೆಕ್ಟಾ, ಇಷ್ಟು ಕರೆಕ್ಟಾ ಅಂತ ನೋಡಿ ಆಲ್ರೆಡಿ ಅವ್ರಿಗೆ ಕತೆ ಗೊತ್ತಿರೋದ್ರಿಂದ, ಆ ಪಾತ್ರ ಹಿಂಗೆ ಅಭಿನಯಿಸ್ಬೇಕು ಅಂತ ಗೊತ್ತಿರೋದ್ರಿಂದ ಅವ್ರು ಹೇಳ್ದಂಗೆ ಮಾಡಿದ್ರೆ ಸಾಕು ಅನ್ನೋದು ನಮಗೆ ಎಲ್ಲರಿಗೂ ವಾಲಂಟಿಯರಿಗೆ ಇಲ್ಲ ಡೈರೆಕ್ಟ್ರ್ ಏನು ಹೇಳಿದ್ರು ಸಾಕಪ್ಪ, ಅಷ್ಟು ಮಾಡಿದ್ರೆ ಸಾಕು, ಬಿಕಾಸ್ ಅವ್ರು ಕ್ಲಿಯರ್ ಆಗಿದ್ದಾರೆ ಅಂತ ಆ ನಂಬಿಕೆ ಬರೆಸ್ಬೇಕು ಅಂದ್ರೆ ಅವರು ಕರೆಕ್ಟಾಗಿ ನಮಗೆ ನಂಬಿಕೆ ಬರೋವಂಥ ಕಾನ್ಫಿಡೆಂಟಾಗಿ ಇದಿಷ್ಟೇ ಮಗ ಅಂತ ಹೇಳಿದಾಗಲೇ ಬರೋದು. ಸೊ ಇನ್ ದ್ಯಾಟ್ ವೇ ಹಿ ವಾಸ್ ವೆರಿ ವೆರಿ ಕಾನ್ಫಿಡೆಂಟ್. ಅವರ ಧೈರ್ಯನೇ KD ಆ್ಯಂಡ್ ಆಲ್ಸೋ ವೆಂಕಟ್ ಸರ್, ನಮ್ಮ ಪ್ರೊಡ್ಯೂಸರ್. ಇಡೀ ಎಂಟೈರ್ ಚಿತ್ರದಲ್ಲಿ ನಮಗೆ ಕಾಂಪ್ರಮೈಸ್ ಅನ್ನೋ ಒಂದು ವರ್ಡ್ ಎಲ್ಲೂ ಆಗಿಲ್ಲ. ನೀವು ಸರ್ ಬಗ್ಗೆ ಮಾತಾಡೋದಾದ್ರೆ, ಪ್ರೇಮ್ ಸರ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈಸ್ ಅನ್ ಆಲ್ರೌಂಡರ್. ನಾನು ಏಕಲವ್ಯಲ್ಲಿ ಕೆಲಸ ಮಾಡಿರೋದ್ರಿಂದ ನಂಗೆ ಗೊತ್ತಿತ್ತು ಹೇಗೆ ಅವ್ರ ಡೆಡಿಕೇಶನ್ ಏನು ಅಂತ. ನೋ ಒನ್ ಕ್ಯಾನ್ ಮ್ಯಾಚ್ ಹಿಸ್ ಡೆಡಿಕೇಶನ್. ಲೈಕ್ ತುಂಬ ಎಲ್ಲರನ್ನ ಕನ್ಸಿಡರ್ ಮಾಡ್ತಾರೆ, ಎಲ್ಲರನ್ನ ಪ್ರತಿಯೊಂದು ಡೀಟೇಲ್ಸ್ ಫೋಕಸ್ ಮಾಡ್ತಾರೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ಸ್ ನಾವು ಇವಾಗ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಸರ್. ಯಾಕಂದರೆ ನಮ್ಗೆ ಗೊತ್ತಿತ್ತು ಅವರು ಪ್ರತಿಯೊಂದು ಡೈಲಾಗು ಹೇಳಿಬಿಟ್ಟು ನಮ್ಗೆ ತೋರಿಸ್ತಿದ್ರು ಹೇಗೆ ಅಂತ. ಸೊ ಹೀಸ್ ವೆರಿ ಡೀಟೇಲ್ಡ್. ಸೊ ಏನೇ ನಾವು ಔಟ್ಪುಟ್, ನಮ್ಮ ಪರ್ಫಾರ್ಮೆನ್ಸ್ ಏನೇ ಇದ್ದರೂ ಅಥವಾ ಸಿನಿಮಾಲಿ ಏನೇ ಔಟ್ಕಮ್ ಬಂದಿದೆ ಅಂದರೆ ದಟ್ ಕ್ರೆಡಿಟ್ ಗೋಸ್ ಟು ಹಿಮ್ ಆ್ಯಂಡ್ KVN ಸರ್.